ನಮಸ್ಕಾರ. ಇಂದಿನ ಧಾರ್ಮಿಕ ವಿಶೇಷಕ್ಕೆ ಸ್ವಾಗತ. ಹೆಡ್ಲೈನ್: ರಾಣಿಬೆನ್ನೂರಿನಲ್ಲಿ ಶಕ್ತಿ ದೇವತೆ ಶ್ರೀ ಚೌಡೇಶ್ವರಿ ಜಾತ್ರಾ ಮಹೋತ್ಸವದ ಸಂಭ್ರಮ. ಜನವರಿ 5ರಿಂದ ಮೇ 10ರವರೆಗೆ ನಡೆಯಲಿದೆ ಐತಿಹಾಸಿಕ ಉತ್ಸವ. ಭಕ್ತಾದಿಗಳಿಗೆ ಬಿಜೆಪಿ ಮುಖಂಡ ಸಂತೋಷ್ ಕುಮಾರ್ ಪಾಟೀಲ್ ಅವರಿಂದ ಆತ್ಮೀಯ ಆಹ್ವಾನ. ನಮಸ್ಕಾರ, ನಾನು ನಿಮ್ಮ ಸಂತೋಷ್ ಕುಮಾರ್ ಪಾಟೀಲ್. ಆತ್ಮೀಯರೇ, ರಾಣಿಬೆನ್ನೂರಿನ ಜನಕ್ಕೆ ಗಂಗಾಜಲ ಮತ್ತು ತುಂಗಾಜಲ ಚೌಡೇಶ್ವರಿಯ ಜಾತ್ರಾ ಮಹೋತ್ಸವ ಇದೇ ದಿನಾಂಕ 5 ಜನವರಿ 2026ರಿಂದ 9 ಜನವರಿ 26ರವರೆಗೆ ನಡೆಯಲಿದ್ದು, ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ಹೊಸ ವರ್ಷ ಮತ್ತು ಸಂಕ್ರಾಂತಿಯ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ನಾಡಿನ ಜನಕ್ಕೆ ನಾನು ತಿಳಿಯ ಬಯಸ್ತೇನೆ. ತಮಗೆಲ್ಲ ಗಂಗಾಜಲ ಚೌಡೇಶ್ವರಿ ಮತ್ತು ತುಂಗಾಜಲ ಚೌಡೇಶ್ವರಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ನಾಡಿನ ಸರ್ವತೋಮುಕ್ತ ಅಭಿವೃದ್ಧಿಯಾಗಲಿ, ರೈತ ಬೆಳೆದಂಥ ಬೆಳೆಗೆ ಒಳ್ಳೆಯ ರೇಟ್ ಸಿಗಲಿ, ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ಬೆಳಲಿಕ್ಕೆ ಆ ತಾಯಿ ನಮ್ಮೆಲ್ಲರಿಗೂ ಹರಿಸಲಿ ಅಂಥೇಳಿ ಈ ಮುಖಾಂತರ ನಾನು ಬೇಡ್ಕೊತೇನೆ. ಧನ್ಯವಾದಗಳು. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಶಕ್ತಿ ದೇವತೆ ಭಕ್ತರ ಆರಾಧ್ಯ ದೈವ ಶ್ರೀ ಗಂಗಾಜಲ ತುಂಗಾಜಲ ಚೌಡೇಶ್ವರಿ ದೇವಿಯ ಭವ್ಯ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸುದೀರ್ಘ ಹಾಗೂ ಐತಿಹಾಸಿಕ ಧಾರ್ಮಿಕ ಉತ್ಸವವು ದಿನಾಂಕ 5/1/2026ರಿಂದ 10/5/2026ರವರೆಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಲಿದೆ. ಈ ಮಹೋತ್ಸವದ ನಿಮಿತ್ತ ರಾಣಿಬೆನ್ನೂರು ಭಾಗದ ಪ್ರಭಾವಿ ನಾಯಕರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ NWKSRTC ಮಾಜಿ ನಿರ್ದೇಶಕರಾದ ಶ್ರೀ ಸಂತೋಷ್ ಕುಮಾರ್ ಪಾಟೀಲ್ ಅವರು ನಾಡಿನ ಸಮಸ್ತ ಜನತೆಗೆ ಶುಭ ಕೋರಿದ್ದಾರೆ. ಸದಾ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರುವ ಪಾಟೀಲರು ಈ ಬಾರಿಯ ಜಾತ್ರೆಯ ಯಶಸ್ಸಿಗಾಗಿ ಭಕ್ತರೊಂದಿಗೆ ಕೈಜೋಡಿಸಿದ್ದಾರೆ. ಈ ದೀರ್ಘಾವಧಿಯ ಜಾತ್ರೆಯಲ್ಲಿ 10 ಹಲವು ವಿಶೇಷತೆಗಳಿವೆ. ಗಂಗಾ ತುಂಗಾ ಜಲ ಪೂಜೆ, ಪವಿತ್ರ ನದಿಗಳ ಜಲದಿಂದ ದೇವಿಗೆ ನಡೆಯುವ ಅಭಿಷೇಕ ಅತ್ಯಂತ ವಿಶಿಷ್ಟ. ಧಾರ್ಮಿಕ ಸಭೆಗಳು, ಪ್ರತಿದಿನವೂ ಪ್ರವಚನ, ಪಲ್ಲಕ್ಕಿ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರುಗು. ಭಕ್ತರ ಸೇವೆ. ಲಕ್ಷಾಂತರ ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ಸುಗಮ ದರ್ಶನಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಈ ಕುರಿತು ಮಾತನಾಡಿರುವ ಸಂತೋಷ್ ಕುಮಾರ್ ಪಾಟೀಲರು, ತಾಯಿ ಚೌಡೇಶ್ವರಿಯ ಈ ಪವಿತ್ರ ಜಾತ್ರೆಯು ಸರ್ವರಿಗೂ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ. ಪವಿತ್ರ ಗಂಗಾಜಲ ಮತ್ತು ತುಂಗಾಜಲದಂತೆ ಎಲ್ಲರ ಬದುಕು ಹಸನಾಗಲಿ. ಈ 5 ತಿಂಗಳ ಭಕ್ತಿ ಸಂಭ್ರಮದಲ್ಲಿ ನಾಡಿನ ಪ್ರತಿಯೊಬ್ಬರೂ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ರಾಣಿಬೆನ್ನೂರು ಈಗ ಜಾತ್ರೆಯ ಸಡಗರದಲ್ಲಿದೆ. ಭಕ್ತರ ಸಾಗರವೇ ಹರಿದು ಬರುವ ಈ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ. ಶುಭ ಕೋರುವವರು ಶ್ರೀ ಸಂತೋಷ್ ಕುಮಾರ್ ಪಾಟೀಲ್ ಮತ್ತು ಅಭಿಮಾನಿ ಬಳಗ, ರಾಣಿಬೆನ್ನೂರು.